ಮಾಧ್ಯಮ ಮಿತ್ರರಲ್ಲಿ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು MS ನಾರಾಯಣಸ್ವಾಮಿ ಅಂತ, ಬುಲೆಟ್ ನಾರಾಯಣಸ್ವಾಮಿ ಅಂತ ಕೂಡ ಕರೀತಾರೆ. ನಾನು ಶ್ರೀ ಆದಿಜಾಂಬವಂತ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟಿನ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷನೂ 2024ರಲ್ಲಿ ಮಾರ್ಚ್ 4ನೇ ತಾರೀಕು ಅಂದ್ರೆ ನಾಳೆ ಸೋಮವಾರ ವಾರ್ಷಿಕ ಪೂಜಾ ಕಾರ್ಯಕ್ರಮ ಏನು ಪ್ರತಿ ವರ್ಷ ಆವಣಿ ಜಾತ್ರೆಯ ಧ್ವಜಾರೋಹಣ ದಿನ ಪ್ರಥಮ ಪೂಜೆ ಆದಿಜಾಂಬವರಿಗೆ ಅರ್ಪಿಸಿದ ಮೇಲೆ ಆವಣಿ ಜಾತ್ರೆಯ ಎಲ್ಲಾ ಕಾರ್ಯಕ್ರಮಗಳು ಪ್ರಾರಂಭ ಆಗೋದು. ಅಂತದ್ದು ನಾಳೆ 4ನೇ ತಾರೀಕು ಪೂಜಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಈ ಮೊದಲು ಸಣ್ಣದಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ನಮ್ಮ ಹಿರಿಯರು ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಕಟ್ಟಿ ಬಿಟ್ಟಿದ್ರು. ಇದು ಪುರಾತನ ಕಾಲದ ದೇವಸ್ಥಾನ ಇದು. ಇದಕ್ಕೆ ಪಾರಂಪರಿಕ ಇತಿಹಾಸವಿದೆ. ರಾಮಾಯಣ ಕಾಲದಿಂದಲೂ ಜಾಂಬವಂತನ ಚರಿತ್ರೆ ಇದೆ. ಅಂತ ಒಂದು ದೇವಸ್ಥಾನ, ಒಂದು ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನ ನಮ್ಮ 2015ರಲ್ಲಿ ಏನು ಅಧ್ಯಕ್ಷರಾಗಿ ನಮ್ಮ ಕೃಷ್ಣಪ್ಪನವರನ್ನ ಟ್ರಸ್ಟಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ತಾಲೂಕಿನ ಜನತೆ ಎಲ್ಲ ಸೇರಿ, ಜನಾಂಗದವರೆಲ್ಲ ಸೇರಿ ಅಂದಿನಿಂದ ದಿನೇ ಅಭಿವೃದ್ಧಿ ಹೊಂದಿ ಏನು ಒಂದು 500ರಿಂದ 1000 ಜನ ಸೇರಿ ಪ್ರತಿ ವರ್ಷ ಈ ವಾರ್ಷಿಕ ಪೂಜಾ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಕಾರ್ಯವನ್ನ 2015ರಿಂದ 2024ರವರೆಗೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ಈ 4 ರಾಜ್ಯಗಳ ಏನು ಈ ಮಾದಿಗ ಜನಾಂಗದವರು ಇದ್ದಾರೆ, ಆದಿಜಾಂಬುವ ಮತಸ್ಥರು, ಆದಿಜಾಂಬುವ ಕುಲಬಾಂಧವರು 4 ರಾಜ್ಯಗಳಿಂದ ಇವತ್ತು ಆವಣಿಗೆ ಬರುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನ ಎಲ್ಲ ಸಮುದಾಯದ ನಾಯಕರು ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣವರು ಅವರು ಒಂದು 5 ಲಕ್ಷ ರೂಪಾಯಿ ದೇವಸ್ಥಾನ ಕೊಟ್ಟಿರ್ತಾರೆ. ನಮ್ಮ ಈಗಿನ ಮುಳಬಾಗಲ್ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು 5 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ದೇವಸ್ಥಾನಕ್ಕೆ. ಇದೇ ತರ ಇನ್ನ 1 ಲಕ್ಷ ಕೊಟ್ಟಿರೋರು ಇದ್ದಾರೆ, 50,000 ಕೊಟ್ಟಿರೋರು ಇದ್ದಾರೆ. ಚಿಕ್ಕಪೆದ್ದನ್ನ ನಮ್ಮ KH ಮುನಿಯಪ್ಪನವರ ಅಳಿಯ ಸಬ್ ರಿಜಿಸ್ಟ್ರಾರ್ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕಪೆದ್ದನ್ನ ಅವರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಈ ತರ ಎಲ್ಲ ನಮ್ಮ ಸಮುದಾಯದ ಮತ್ತು ಇತರೆ ಉನ್ನತ ಜನಾಂಗದವರ ಸಹಕಾರದೊಂದಿಗೆ 2015ರಿಂದ ದಿನೇ ಅಭಿವೃದ್ಧಿ ಹೊಂದಿ ಇವತ್ತು ಆ ದೇವಸ್ಥಾನವನ್ನ 4 ರಾಜ್ಯಗಳ ಭಕ್ತಾದಿಗಳು ಬಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ವ್ಯವಸ್ಥೆ ಇವತ್ತು ನಮ್ಮ ಅಧ್ಯಕ್ಷರಾದಂತ ಕೃಷ್ಣಪ್ಪನವರ ನೇತೃತ್ವದಲ್ಲಿ ನಾವು ಕೈಗೊಂಡಿದ್ದೇವೆ. ದಿನೇ ದೇವಸ್ಥಾನ ಅಭಿವೃದ್ಧಿ ಹೊಂದ್ತಾ ಇದೆ. ಮುಂದೆ ಇನ್ನ ಆ ದೇವಸ್ಥಾನದಿಂದ ನಮ್ಮ ಜನಾಂಗದ ಮದುವೆಗಳು ಏನು ಆ ಕಾಲದಲ್ಲಿ ಆಗ್ತಾ ಇತ್ತು. ಮದುವೆಗಳು ಆ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಹೋಗಿ ಮದುವೆಗಳು ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಮದುವೆಗಳು ಮಾಡ್ಕೊಂಡಿರೋರಿಗೆಲ್ಲ ಈ ತೆಲುಗಲ್ಲಿ ಒಂದು ಗಾದೆ ಇದೆ, ಗಂಪೆಡು ಸಂತಾನಮು ಅಂತ. ಆ ತರ ಮಕ್ಕಳು ಚೆನ್ನಾಗಾಗ್ತಾ ಇದ್ರು. ಅಲ್ಲಿ ಅವ್ರ ವಂಶ ಅಭಿವೃದ್ಧಿ ಆಗ್ತಾ ಇತ್ತು, ವಂಶ ಬೆಳೀತಾ ಇತ್ತು ಆ ಕಾಲದಲ್ಲಿ. ಆದ್ರಿಂದ ಆ ಪರಂಪರೆಯನ್ನು ಈಗಲೂ ಉಳಿಸ್ಕೊಂಡು ಹೋಗೋಣ. ಅಲ್ಲಿ ಇವಾಗ ನಾವೊಂದು 4 ಎಕರೆ ಜಮೀನನ್ನ ಆ ದೇವಸ್ಥಾನಕ್ಕೆ ಬೇಕು ಅಂತ ಹೇಳಿ ಕೇಳಿದೀವಿ. ಅದು ಪ್ರೋಸೆಸ್ ಆಗಿದೆ, ಎಲ್ಲ ಸರ್ವೆ ಸ್ಕೆಚ್ಗಳಾಗಿದೆ. ಜಿಲ್ಲಾಧಿಕಾರಿಗಳ ಅನುಮೋದನೆಗೆ ಅದು ಕಾಯ್ದಿರಿಸಿದೆ. ಜಿಲ್ಲಾಧಿಕಾರಿಗಳ ಅನುಮೋದನೆ ಕೊಟ್ಟ ತಕ್ಷಣ ನಾವು ಅಲ್ಲಿ ಒಂದು ಚೌಲ್ಟ್ರಿ ಕಟ್ಟೋದಕ್ಕೆ, ಒಂದು ಸಮುದಾಯ ಭವನ ಕಟ್ಟೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಸಮುದಾಯದವರು ಹೋದ್ರೆ ಅಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಇದೆ. ಅದಕ್ಕೆ ಭಕ್ತಾದಿಗಳು, ಸಮುದಾಯದವರು ಮತ್ತೆ ಏನು ಈ ಉನ್ನತ ಜಾತಿಗಳು ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಆದಿಜಾಂಬುವರ ಬಗ್ಗೆ ಪ್ರತಿಯೊಂದು ಜಾತಿಯಲ್ಲೂ ಗೌರವ ಇದೆ. ನಾವು ಹೋಗಿ ಯಾರನ್ನಾದ್ರೂ ಸಹಾಯ ಕೇಳಿದ್ರೆ, ಈ ತರ ನಾವು ದೇವಸ್ಥಾನ ಮಾಡ್ತಾ ಇದ್ದೀವಿ, ದಯವಿಟ್ಟು ನಿಮ್ ಸಹಕಾರ ಬೇಕು ಅಂತ ಕೇಳಿದಾಗ ಆದಿಜಾಂಬುವರು ಅಂದ ತಕ್ಷಣನೇ ಇಲ್ಲ, ಇವರು ಮೂಲ ಪುರುಷರು ಆದಿಜಾಂಬುವರು, ರಾಮಾಯಣ ಕಾಲದಿಂದಲೂ ಇವ್ರದೊಂದು ಇತಿಹಾಸನೇ ಇದೆ, ಇವ್ರದೊಂದು ಚರಿತ್ರೆನೇ ಇದೆ, ಇಂಥ ಒಂದು ದೇವರಿಗೆ ನಾವು ಕೊಡೋದಕ್ಕೆ ನಾವು ಹಿಂಜರಿಯಲ್ಲ ಅಂತೇಳಿ ಸಹಕಾರ ಕೊಡ್ತಾ ಇದ್ದಾರೆ. ಮುಂದೆ ಅಲ್ಲಿ ಚೌಲ್ಟ್ರಿ ಮಾಡ್ಬೇಕು ಅಂತಿದೀವಿ, ಒಂದು ಸಮುದಾಯ ಭವನ ಮಾಡ್ಬೇಕು ಅಂತಿದೀವಿ, ಶಿಕ್ಷಣ ಸಂಸ್ಥೆಗಳು ಮಾಡ್ಬೇಕು ಅಂತಿದೀವಿ, ವೃದ್ಧಾಶ್ರಮ ಮಾಡ್ಬೇಕಂತಿದೀವಿ, ಅನಾಥಾಶ್ರಮ ಮಾಡ್ಬೇಕು ಅಂತಿದೀವಿ. ಈ ಎಲ್ಲಾ ಯೋಜನೆಗಳಿಗೂ ನಮ್ಮ ಏನು ಈ ಟ್ರಸ್ಟಿನ ಮಹಾಪೋಷಕರು ಮಾನ್ಯ KH ಮುನಿಯಪ್ಪನವರು ಮಹಾಪೋಷಕರಾಗಿ ಅವರು ಈ ಟ್ರಸ್ಟಿನ ಮಹಾಪೋಷಕರಾಗಿದ್ದಾರೆ. ಅವ್ರ ಸಹಕಾರನೂ ಇದೆ.
ಸ್ವಾಮೀಜಿಗಳು, ನಮ್ಮ ಸಮುದಾಯದ 4 ಜನ ಸ್ವಾಮೀಜಿಗಳು, ಕಡಪ ಮಠದ ಆನಂದ ಮುನಿ ಸ್ವಾಮಿಗಳು, ಮತ್ತೆ ಶಿವಮೊಗ್ಗದ ಮಾದಾರ್ ಚೆನ್ನೈ ಸ್ವಾಮಿಗಳು, ಷಡಾಕ್ಷರಿ ಸ್ವಾಮಿಗಳು, ಈ ಎಲ್ಲಾ ಸ್ವಾಮೀಜಿಗಳು ಆ ದಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ರಾಜ್ಯ ಸಚಿವರಾದಂಥ KH ಮುನಿಯಪ್ಪನವರು, ಕೇಂದ್ರ ಸಚಿವರಾದಂಥ ಎ ನಾರಾಯಣ ಸ್ವಾಮಿರವರು, ಮತ್ತೆ ನಾನು ಅವಾಗಲೇ ಹೇಳಿದ್ನಿ, ಇವಾಗ 4 ರಾಜ್ಯಗಳಿಂದ ಇವತ್ತು ಬರ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಈ ಉದಾಹರಣೆ ಅಂತಂದ್ರೆ, ಇವಾಗ ಮಂದಕೃಷ್ಣ ಮಾದಿಗ ಅವರು ದೇಶಾದ್ಯಂತ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಹೋರಾಟಗಳನ್ನ ನಂಬ್ಕೊಂಡಿದ್ದಾರೆ ಈ ಸಮುದಾಯದ ಪರವಾಗಿ. ಅಂತ ಅವರು ಮಂದಕೃಷ್ಣ ಮಾದಿಗದವರು ಕೂಡ ಈ ಸಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಅವರು, ನಮ್ಮ ಲೋಕಸಭಾ ಸದಸ್ಯರಾದಂಥ ಎಸ್ ಮುನಿಸ್ವಾಮಿರವರು, ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಎಲ್ ಹನುಮಂತಯ್ಯನವರು, ನಮ್ಮ ಸ್ಥಳೀಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು, ಪಕ್ಕದ KGF ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರು, ಮತ್ತೆ ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಎಂ ಶಂಕರಣ್ಣವರು, ನಿವೃತ್ತ IAS ಅಧಿಕಾರಿಗಳಾದ ನಮ್ಮ ಸಮಾಜದವರಾದಂಥ ಗೋನಾಳ್ ಭೀಮಪ್ಪನವರು, ಬಾಬುರಾವ್ ಮುಡುಬೀರವರು, BH ಅನಿಲ್ ಕುಮಾರ್ ಅವರು, HR ತೇಗನೂರವರು, ಮತ್ತೆ MRPS ರಾಜ್ಯಾಧ್ಯಕ್ಷರಾದಂಥ ನರಸಪ್ಪನವರು, ಮೊನ್ನೆ ಮುಳಬಾಗಿಲಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಂತ ವಿ ಆದಿನಾರಾಯಣರವರು, ದೇವನಹಳ್ಳಿಯ MLA ಮಾಜಿ ಶಾಸಕರಾದಂಥ ಪಿಳ್ಮುನ್ ಸ್ವಾಮಪ್ಪನವರು, KH ಮುನಿಯಪ್ಪನವರ ಅಳಿಯಾದಂಥ ಉಪನೋಂದಾಧಿಕಾರಿಗಳಾದಂಥ ಚಿಕ್ಕಪೆದ್ದಣ್ಣವರು, ನಮ್ಮ ತಾಲೂಕಿನ ಆಲಂಗೂರು ಶ್ರೀನಿವಾಸರವರ ತಮ್ಮಂದಿರಾದಂಥ ಶಿವಣ್ಣರವರು, ಈ ಮತ್ತೆ ಆವಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಹೇಶ್ವರಿ ಆನಂದ್ರವರು, ನಮ್ಮ ಸಮುದಾಯದ ಸಂಘಟನೆಗಳಾದಂಥ MRPS ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಮಾದಿಗ ದಂಡೋರ ಇವರ ಈ ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ, ಈ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಾನು ಹೇಳ್ದಂಗೆ 4 ರಾಜ್ಯಗಳಿಂದ ಇವತ್ತು ಜನ ಬರ್ತಾ ಇದ್ದಾರೆ. ಅವ್ರಿಗೆ ಇರೋದಕ್ಕೆ, ಅವ್ರಿಗೆ ಊಟದ ವ್ಯವಸ್ಥೆ, ಅವ್ರಿಗೆ ಇರೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅದಕ್ಕೆ ಸಮುದಾಯ ಭವನ ಆಗ್ಬೇಕು. ಮುಂದಿನ ರಾತ್ರಿನೇ ಬಂದು ಸ್ಟೇ ಆಗುವಂತವ್ರು ಇದ್ದಾರೆ. ಇವಾಗ ದೂರದಿಂದ ಬರುವಂತವ್ರು ತೆಲಂಗಾಣ, ಆಂಧ್ರ, ತಮಿಳುನಾಡಿಂದ ಬರ್ತಕ್ಕಂಥ ಈ ಕಡೆ ಕರ್ನಾಟಕದ ರಾಯಚೂರು, ಈ ಗದಗು, ಬಳ್ಳಾರಿ ಈ ಕಡೆಯಿಂದ ಬರ್ತಕ್ಕಂಥ ನಮ್ಮ ಸಮುದಾಯದವರು ರಾತ್ರಿ ಹೊತ್ತು ಉಳ್ಕೊಳ್ಳೋದಕ್ಕೆ ಅಲ್ಲಿ ವ್ಯವಸ್ಥೆ ಇರ್ಲಿಲ್ಲ. ಅದಕ್ಕೆ ಇಲ್ಲಿ ಮುಳಬಾಗಿಲಲ್ಲೇ ವ್ಯವಸ್ಥೆ ಮಾಡಿದೀವಿ ಅವ್ರು ಬಂದು ಉಳ್ಕೊಳ್ಳೋದಕ್ಕೆ. ಇವತ್ತು ಬರ್ತಾ ಇದ್ದಾರೆ. ಇವತ್ತು ನೈಟ್ ಮಂದಕೃಷ್ಣ ಮಾದಿಗ ಅವರು ಇವತ್ತು 11 ಗಂಟೆಗೆ ಮುಳಬಾಗಿಲು ಬರ್ತಾ ಇದ್ದಾರೆ. ಅದಕ್ಕೆ ಅಲ್ಲೇ ವ್ಯವಸ್ಥೆ ಆದ್ರೆ, ಒಂದು ಸುಸಜ್ಜಿತವಾದಂತ ಒಂದು ಕಟ್ಟಡ ಆದ್ರೆ, ಅಲ್ಲೇ ವ್ಯವಸ್ಥೆ ಆದ್ರೆ ಅವ್ರು ಬಂದು ಅಲ್ಲೇ ಉಳ್ಕೊಂಡು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಭಾವನೆಯಿಂದ ಅಲ್ಲಿ ನಾವು ಸುಸಜ್ಜಿತವಾದಂತ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಈಗ ನಮಗೆ ಜಮೀನು ಮಂಜೂರಾದ ತಕ್ಷಣ ಏನು ನಮ್ಮ ಕಟ್ಟಡಗಳು ಮಾಡಬೇಕು ಅನ್ನೋ ಗುರಿ ಇದೆ, ಅದು ಈಡೇರ್ತದೆ. ಅದಕ್ಕೆ ಸಮುದಾಯದ ಭಕ್ತಾದಿಗಳಲ್ಲಿ, ಸಮುದಾಯದ ನಾಯಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಪಕ್ಷ ಭೇದವಿಲ್ಲದೆ, ಜಾತಿ ಮತವಿಲ್ಲದೆ ದಯಮಾಡಿ ಎಲ್ಲಾ ಸಮುದಾಯದವರು ಈ ಒಂದು ಆದಿಜಾಂಬವನ ಪೂಜಾ ಕಾರ್ಯಕ್ರಮ 4ನೇ ತಾರೀಕು ನಡೀತಾ ಇದೆ, ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲಾ ಭಕ್ತಾದಿಗಳಲ್ಲೂ ಕೇಳ್ಕೊಳ್ತಾ ಇದ್ದೀನಿ.